ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ 2025ರಲ್ಲಿ KTET ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಲ್ಲ. ಸೊ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 7ನೇ ತಾರೀಕು 2025ರಂದು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ವಿದ್ಯಾರ್ಥಿಗಳಿಗೆ 3.35 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು TET ಪರೀಕ್ಷೆಗೆ ಅಪ್ಲಿಕೇಶನ್ ಈ ಬಾರಿ ಹಾಕಿರೋದಾಗಿರುತ್ತೆ. ಒಂದು ದಾಖಲೆಯ ಪ್ರಮಾಣದಲ್ಲಿ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದ್ವು ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 7ನೇ ತಾರೀಕಿನಂದು ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ಕೂಡ ಆಯಿತು. ಪೇಪರ್ 1 ಮತ್ತು ಪೇಪರ್ 2 ಪರೀಕ್ಷೆನ ಕೂಡ ಅಭ್ಯರ್ಥಿಗಳು ಬರೆದಿರುವಂಥದ್ದು ಇರುತ್ತೆ. ಸೊ ಒಂದು ಪೇಪರ್ 1 ಪೇಪರ್ 2 ಪರೀಕ್ಷೆನ ಬರೆದಂತಹ ಅಭ್ಯರ್ಥಿಗಳು ಏನಿದಿರಲ್ಲ, ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸೊ ಒಂದು ಕೀ ಆನ್ಸರ್ಗಳನ್ನ ಇಲಾಖೆ ಕಡೆಯಿಂದ ಡಿಸೆಂಬರ್ 2ನೇ ತಾರೀಕಿನಂದೇ ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಒಂದು ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ, ಮಾದರಿ ಉತ್ತರಗಳು ಅಥವಾ ಮಾದರಿ ಇಲ್ಲ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ಗೆ ಅಭ್ಯರ್ಥಿಗಳ ಕಡೆಯಿಂದ ಅಥವಾ ಇತರರ ಕಡೆಯಿಂದ ಒಂದು ಆಕ್ಷೇಪಣೆಗಳೇನಾದರೂ ಇದ್ರೆ ಸರಿ ಇಲ್ಲ ಅಥವಾ ತಪ್ಪಿದೆ ಹಾಗೆ ಹೀಗೆ ಅಂತಕ್ಕಂಥದ್ದು ಏನಿದ್ರೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಕೂಡ ಅವಕಾಶವನ್ನು ಇಲಾಖೆಯವರು ಮಾಡಿಕೊಟ್ಟಿರ್ತಾರೆ. ಡಿಸೆಂಬರ್ ತಿಂಗಳ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು 2025ರ ತನಕ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಭ್ಯರ್ಥಿಗಳಾಗಿರ್ಬೋದು ಇತರರಿಂದ ಏನು ಇಲಾಖೆಯವರು ಆಕ್ಷೇಪಣೆಯನ್ನು ಆಹ್ವಾನ ಮಾಡಿದ್ರು ಅಂತ ಹೇಳ್ಬೋದು. ಇದೀಗ ಡಿಸೆಂಬರ್ ತಿಂಗಳ 13ನೇ ತಾರೀಕು ಆಗಿರುವಂತದ್ದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ ಇದೀಗ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವೆಬ್ಸೈಟ್ ಅಂತಕ್ಕಂಥದ್ದು ಆಫ್ ಆಗಿದೆ ಅಥವಾ ದಿನಾಂಕ ಮುಗಿದಿದೆ ಅಂತ ಹೇಳ್ಬೋದಾಗಿರುತ್ತೆ, ಮುಕ್ತಾಯಗೊಂಡಿರುವಂಥದ್ದು. ಇದೀಗ ಅಭ್ಯರ್ಥಿಗಳ ಪ್ರಶ್ನೆ ಫೈನಲ್ ಕೀ ಆನ್ಸರ್ ಯಾವಾಗ ಪ್ರಕಟ ಆಗುತ್ತೆ ಆಗಿದೆ ಅಂತ ಕೆಲವೊಂದು ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಆತಂಕದಲ್ಲಿ ಇರುತ್ತೆ. ಆ ಆತಂಕ ಅನ್ನೋದಕ್ಕಿಂತ ಅವರಿಗೆ ಒಂದು ಮಾರ್ಕ್ಸ್ ಕಡಿಮೆ ಮಾರ್ಕ್ಸ್ ಬರ್ತಿರುವಂತರಾಗಿರ್ಬೋದು, ಅವರು ಪಾಸಿಂಗ್ ಮಾರ್ಕ್ಸ್ ಹತ್ತಿರವಾಗಿರುವಂತರಾಗಿರ್ಬೋದು ಅಥವಾ ಎಕ್ಸಾಕ್ಟ್ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ನಿಂತಿರ್ತಕ್ಕಂಥವ್ರಾಗಿರ್ಬೋದು, ಫೈನಲ್ ಕೀ ಆನ್ಸರ್ ಏನಾಗಬಹುದು ಸೊ ಎತ್ತ ಅಂತಕ್ಕಂಥ ಆತಂಕದಲ್ಲಂತೂ ಇದೀರಾ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಆಗಿರ್ಬೋದು. ನಂತರದಲ್ಲಿ ಇನ್ನ ಕೆಲ ಅಭ್ಯರ್ಥಿಗಳ ಕಡೆಯಿಂದ ಪ್ರಶ್ನೆಗಳಿದ್ದಾವೆ, ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಕೀ ಆನ್ಸರ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಸೊ ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟರಲ್ಲ 12ನೇ ತಾರೀಕು ತನಕನೂ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ನಿನ್ನೆ ತನಕ ವೆಬ್ಸೈಟ್ ಅಲ್ಲಿ ಓಪನ್ ಇತ್ತು, ಇವಾಗ ಆಫ್ ಆಗಿರುವಂತದ್ದಾಗಿರುತ್ತೆ. ಅಂದ್ರೆ ದಿನಾಂಕ ಕಂಪ್ಲೀಟ್ ಆಗಿದೆ. ಯಾವಾಗ ಫೈನಲ್ ಕೀ ಆನ್ಸರ್ ಬರುತ್ತೆ ಆಗಿದ್ರೆ ಸೊ ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದನ್ನು ಹೇಳುವಂತಂದ್ರೆ ಎಲ್ಲ ಒಂದು ಮುಗ್ದಿರೋದ್ರಿಂದ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಯಾವುದೇ ದಿನದಲ್ಲಾದರೂ ಕೂಡ. ಅದಕ್ಕೆ ಅಂತಾನೆ ಸಪರೇಟ್ ಆಗಿ ದಿನಾಂಕ ಅಂತ ಫಿಕ್ಸ್ ಮಾಡೋದಿಲ್ಲ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇಲಾಖೆಯವರು ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು CSL ನ ವೆಬ್ಸೈಟ್ ಏನಿದೆಲ್ಲ ಅಭ್ಯರ್ಥಿಗಳು ಅಥವಾ TET ಅಪ್ಲಿಕೇಶನ್ ಹಾಕಿರಲ್ಲ, ಒಂದು ಕಾಲಮ್ ಏನು ಕಾಣಿಸ್ತಿಲ್ಲ ಸ್ಕ್ರೀನ್ ನಿಮಗೆ ಅಭ್ಯರ್ಥಿಗಳಿಗೆ, ಅಲ್ಲೇ ಕೂಡ ಒಂದು ಅನೌನ್ಸ್ ಆಗುವಂತದ್ದು ಇರುತ್ತೆ ಅಭ್ಯರ್ಥಿಗಳಿಗೆ ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದು. ಅಥವಾ ಒಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಕೂಡ ಅದು ಪ್ರಕಟ ಆಗಬಹುದಾಗಿರುತ್ತೆ. ಸೊ ಅದು ಪ್ರಕಟ ಆದಾಗ ನಮ್ಮ ಕನ್ನಡದ ಒಂದು ಅಫಿಷಿಯಲ್ ನ ಒಂದು ಟೆಲಿಗ್ರಾಮ್ ಪೇಜ್ ಕೂಡ ಇರೋದಾಗಿರುತ್ತೆ, ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೇವೆ. ಒಂದು ಕೀ ಆನ್ಸರ್ ಅನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ಇದನ್ನ ಕೂಡ ಅಪ್ಲೋಡ್ ಮಾಡಿರ್ತೇವೆ. ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಎಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಅದಕ್ಕೆ ಈಗಲೇ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಅಲ್ಲಿ ಒಂದು ಜಾಯ್ನ್ ಆಗಬಹುದಾಗಿರುತ್ತೆ. ಉಚಿತ ಕೂಡ ಆಗಿರುತ್ತೆ ಅದು ಅಂತ ಮಾಹಿತಿಯನ್ನು ತಿಳಿಸ್ತಾ ಎಲ್ಲರಿಗೂ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಈ ಒಂದು ಅಭ್ಯರ್ಥಿಗಳು ಪ್ರಶ್ನೆ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಕೆಲವೊಂದು ಆಪ್ಷನ್ಸ್ ಅಲ್ಲೇ ವಿದ್ಯಾರ್ಥಿಗಳು ಅಂದ್ರೆ ಒಂದು ಆನ್ಸರ್ ಏನು ಕೈ ಆನ್ಸರ್ ಅಲ್ಲೇ ರಾಂಗ್ ಆನ್ಸರ್ ಆಗಿ ಅಂತಕ್ಕಂಥ ಸುದ್ದಿ ಏನಿದೆಲ್ಲ ಅದಕ್ಕೆ ಸಂಬಂಧಪಟ್ಟ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಏನು ಅಂತ ಅದ್ರ ಬಗ್ಗೆ ತಿಳಿಸುವಂತಾರೆ. ಒಂದು ಗ್ರೇಸ್ ಮಾರ್ಕ್ಸ್ ನ ಬಗ್ಗೆ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಏನು ಮಾಹಿತಿ ಇದೆ ಆಗಿದ್ರೆ ಇಲಾಖೆಯವರು ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂಚೆನೆ ಕೂಡ ಅಧಿಸೂಚನೆ ಅಂತ ಇಲಾಖೆಯವರು ಪ್ರಕಟ ಮಾಡಿರ್ತಾರೆ ಅಭ್ಯರ್ಥಿಗಳು. ಅದನ್ನ ಸಾಕಷ್ಟು ಜನ ಅಭ್ಯರ್ಥಿಗಳು ಗಮನಿಸಿರ್ಬೋದು, ಇನ್ನ ಕೆಲವರು ಗಮನಿಸ್ತೇನೆ ಇರಬಹುದಾಗಿರುತ್ತೆ. ಅದ್ರಲ್ಲಿ ಕೊಟ್ಟಿರುವಂತಹ ಮಾಹಿತಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ ಅಭ್ಯರ್ಥಿಗಳಿಗೆ. ಕ್ವಶನ್ ಏನಾದರೂ ತಪ್ಪಾದ್ರೆ ಅಥವಾ ಅಭ್ಯರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುವಂತ ಸಂದರ್ಭ ಯಾವಾಗ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಒಂದು ಏನಾದರೂ ತಪ್ಪಾಗಿರಬೇಕಿರುತ್ತೆ, ಅಂದ್ರೆ ಮುದ್ರಣದಲ್ಲಾಗಿರ್ಬೋದು ಏನೋ ಒಂದು ತಪ್ಪಾಗಿದ್ರೆ ಅಥವಾ ಕೊಟ್ಟಿರ್ತಕ್ಕಂಥ ಒಂದು 4 ಆಯ್ಕೆಗಳಲ್ಲಿ 4 ಆಯ್ಕೆಗಳೇನಾದ್ರು ತಪ್ಪಾಗಿರುವಂತ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ವಿವಿಧ ಬೇರೆ ಬೇರೆ ಕಡೆಗಳಲ್ಲಿ ಕೊಡುವಂತ ನಿಯಮಗಳಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆದ್ರೆ ಒಂದು TET ಎಕ್ಸಾಮ್ ನಲ್ಲಿ ಕೊಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅಲ್ಲಿ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ. ಯಾವುದಾದ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ 4 ಉತ್ತರಗಳೇನಾದ್ರು ತಪ್ಪಾದಂತ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಯಾವುದೇ ಕೃಪಾಂಕ ನೀಡಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇತರ ಅಭ್ಯರ್ಥಿಗಳು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡಬಹುದು ಹಾಗೆ ಹೀಗೆ, ಕ್ವಶನ್ ಆನ್ಸರ್ ರಾಂಗ್ ಇದೆ ಹಾಗೆ ಅಂತ. ರಾಂಗ್ ಇದ್ರೆ ಅಭ್ಯರ್ಥಿಗಳಿಗೆ ಕೀ ಆನ್ಸರ್ ಇದೆಲ್ಲ ಅದಕ್ಕೆ ಫೈನಲ್ ಕೀ ಆನ್ಸರ್ ಅಂತ ಪ್ರಕಟ ಮಾಡ್ತಾರೆ. ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಆಕ್ಷೇಪಣೆಯನ್ನು ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಆಕ್ಷೇಪಣೆಗಳನ್ನ ಚೆಕ್ ಎಲ್ಲ ಮಾಡ್ತಾರೆ. ಕೊನೆಯದಾಗಿ ಅಭ್ಯರ್ಥಿಗಳಿಗೆ ಆಕ್ಷೇಪಣೆ ಅಂದ್ರೆ ಫೈನಲ್ ಕೀ ಆನ್ಸರ್ ಅನ್ನ ಒಂದು ತಜ್ಞರೆಲ್ಲರೂ ಒಂದು ಫೈನಲ್ ಕೀ ಆನ್ಸರ್ ಅನ್ನ ಪ್ರಕಟ ಮಾಡ್ತಾರೆ. ಅದನ್ನ ಈ ಆನ್ಸರ್ ಇದೆ ಸರಿ ಇದೆ ಅಂತ ಅಂದ್ಬಿಟ್ಟು ಆ ನಂತರದಲ್ಲಿ ಅದೇ ಒಂದು ಬೇಸ್ ಮೇಲೆ ಫೈನಲ್ ಕೀ ಆನ್ಸರ್ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಎಲ್ಲ ಮಾಡಲಾಗ್ತದೆ ಅಂತ ಮಾಹಿತಿನ ಅವರು ಇಲಾಖೆಯವರು ಕೊಟ್ಟಿರೋದಾಗಿರುತ್ತೆ. ಗಮನಿಸಿದಾರೆ ಅಂತ ಅನ್ಕೊಂಡಿದ್ವಿ, ಅದ್ರ ಬಗ್ಗೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಇದೀಗ ಒಂದು ಗ್ರೇಸ್ ಮಾರ್ಕ್ಸ್ ಅಂತ ಏನು ಪ್ರಶ್ನೆ ಇತ್ತಲ್ಲ ಅಭ್ಯರ್ಥಿಗಳ ಕಡೆಯಿಂದ ಯಾವುದೇ ರೀತಿಯಾಗಿ ಕೃಪಾಂಕವನ್ನ ಈ ಒಂದು ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥ ಕೃಪಾಂಕ ಅಂದ್ರೆ ಕೊಟ್ಟಿರೋದು ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಕೃಪಾಂಕ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಇರುವುದಿಲ್ಲ, ನೀಡಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ 4 ಪ್ರಶ್ನೆಗಳು ಅಥವಾ ಅಂದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಅಥವಾ 4 ಉತ್ತರಗಳೇನಿದಾವಲ್ಲ ಬಹು ಆಯ್ಕೆಗಳು ಅದು 4 ಕೂಡ ತಪ್ಪಾಗಿದ್ರೆ ಆ ಸಂದರ್ಭದಲ್ಲಿ ಆ ಪ್ರಶ್ನೆನ ಡಿಲೀಟ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಶ್ನೆನೇ ತೆಗೆದಾಕ್ಬಿಡ್ತಾರೆ. ಅದನ್ನ ಇವಾಗ 150 ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ಲ, ಪೇಪರ್ 1 ಆಗಿರ್ಬೋದು ಪೇಪರ್ 2 ಆಗಿರ್ಬೋದು ಎರಡಕ್ಕೂ ಕೂಡ ಅನ್ವಯ ಆಗುತ್ತೆ. 150 ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಕ್ವಶನ್ ಏನಾದರೂ ಮಿಸ್ಟೇಕ್ ಅಥವಾ ತಪ್ಪಾಗಿತ್ತು ಅಂದ್ರೆ ಅದನ್ನ ಡಿಲೀಟ್ ಮಾಡ್ತಾರೆ, ಅಥವಾ 2 ಕ್ವಶನ್ ಈ ತರ ಆಗಿದೆ ಅಂದ್ರೆ ಡಿಲೀಟ್ ಮಾಡ್ತಾರೆ.
ಒಟ್ಟು ಉಳಿಕೆ ಆಗಿರ್ತಕ್ಕಂಥ ಒಟ್ಟು ಪ್ರಶ್ನೆಗಳೇನು ಮಾರ್ಕ್ಸ್ ಬರುತ್ತಲ್ಲ, ಒಟ್ಟು ಆ ಒಂದು 148 ಅಥವಾ 149ಕ್ಕೆ ಒಟ್ಟು ಪರ್ಸೆಂಟೇಜನ್ನು ತೆಗಿತಾರೆ ಅವರು. ಆ ಸಂದರ್ಭದಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಯಾವ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ನಾವು ಮಾಹಿತಿನ ಕೂಡ ಕೊಟ್ಟಿದ್ದೇವೆ. ಅಂದ್ರೆ ಆ ಅಭ್ಯರ್ಥಿಗಳು ಅಷ್ಟು ಪರ್ಸೆಂಟೇಜನ್ನು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಅವರು ಸ್ಪೆಸಿಫಿಕ್ ಆಗಿ ಮಾರ್ಕ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಈ ತರನೂ ಕೂಡ ಆಗ್ಬೋದಾಗಿರುತ್ತೆ. ಆ ಒಂದು ರೀಸನ್ ಇಂದ ಅವರು ಸ್ಪೆಸಿಫಿಕ್ ಆಗಿ ಇಂತಿಷ್ಟೇ ಮಾರ್ಕ್ಸ್ ಅನ್ನ ತಗೊಂಡ್ರ ಅಭ್ಯರ್ಥಿಗಳಿಗೆ ಪಾಸ್ ಅಂತ ಮೆನ್ಷನ್ ಮಾಡಿಲ್ಲ, ಪರ್ಸೆಂಟೇಜ್ ಅನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಅಥವಾ ಬೇರೆ ಬೇರೆ ರೀಸನ್ಸ್ ಕೂಡ ಇರಬಹುದು, ಬಟ್ ಇದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ. ಆ ಕಾರಣಕ್ಕೆ ಇವಾಗ ಅಭ್ಯರ್ಥಿಗಳಿಗೆ ಒಂದು ಕ್ವಶನ್ ಡಿಲೀಟ್ ಆಯಿತು ಅನ್ಕೊಳ್ಳಿ, ಈ ತರ ಈ ವರ್ಷ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಯಾವುದು ತಪ್ಪು ಆ ತರ ಕಾಣದ್ ಬರ್ತಾ ಇಲ್ಲ, ಆದ್ರೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಕ್ವಶನ್ ಎಕ್ಸಾಂಪಲ್ ಅನ್ನು ಕೊಡ್ತಿರೋದು, ಕ್ವಶನ್ ಡಿಲೀಟ್ ಆಯಿತು ಅನ್ಕೊಳ್ಳಿ, 149 ಮಾರ್ಕ್ಸ್ ಬಂದಿರುತ್ತೆ ಅಭ್ಯರ್ಥಿಗಳಿಗೆ. ಆ ಸಂದರ್ಭದಲ್ಲಿ ಒಟ್ಟು ಪರ್ಸೆಂಟೇಜ್ 149ಕ್ಕೆ ತೆಗಿತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಾಸಿಂಗ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ನಿರ್ಧಾರ ಆಗೋದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅಂದ್ರೆ ಅಭ್ಯರ್ಥಿಗಳಿಗೆ 149ಕ್ಕೆ ಅಭ್ಯರ್ಥಿಗಳು 90 ಮಾರ್ಕ್ಸ್ ಪರ್ಸೆಂಟೇಜ್ ಇತ್ತು ಅಂದ್ರೆ 89 ತೆಗೆದ್ರು ಕೂಡ ಆ ಸಂದರ್ಭದಲ್ಲಿ ಡಿಕ್ಲೇರ್ ಅಂತ ಕೊಡ್ತಾರೆ ಪಾಸ್ಗೆ. ಈ ತರ ಅಭ್ಯರ್ಥಿಗಳಿಗೆ ಏನೋ ಒಂದು 55% ಇದೆಯಲ್ಲ, ಅವ್ರಿಗೆ 82 ತೆಗೆದ್ರು ಕೂಡ ಪಾಸಿಂಗ್ ಪರ್ಸೆಂಟೇಜ್ ಅಂತ ಡಿಸೈಡ್ ಆಗುತ್ತೆ ಆ ಸಂದರ್ಭದಲ್ಲಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇತರೆ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಬೇರೆ ಬೇರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡ ಯೂಟ್ಯೂಬ್ ನಿಮಗೆ ಕೊಡ್ತಿರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಇಲ್ಲ ಅಭ್ಯರ್ಥಿಗಳು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ಒಂದು ಮಾಹಿತಿನ ಶೇರ್ ಮಾಡಿ ತಲುಪಿಸಿ. ಆಲ್ ದಿ ಬೆಸ್ಟ್.